ನೇಮು ಶ್ರೀ ವಿಧಾತ್ರಿ ನೆಸ್ಟ್ ಅಂತ. N9 ವಿಡಿಯೋ ಮೂಲಕ ಇದೊಂದು ವಿಡಿಯೋ ಲಾಂಚ್ ಮಾಡ್ತಾ ಇದ್ದೀವಿ. ನೀವು ನೋಡ್ಬೋದು ಅಲ್ಲಿ ಅದು YGR ಮಾಲ್. ಸೊ ಇದು ಬಂದು ನಿಮಗೆ ರಾಷ್ಟ್ರೋತ್ತನ ಹಾಸ್ಪಿಟಲ್. ಇದು 1380 ಸ್ಕ್ವೇರ್ ಫೀಟು ಈಸ್ಟ್ ಫೇಸಿಂಗ್. ನಮಸ್ಕಾರ ವೀಕ್ಷಕರೇ, ಶ್ರೀ ವಿಧಾತ್ರಿ ಪ್ರಾಪರ್ಟೀಸಿಂದ ಮಂಜುನಾಥ್ ಅಂತ ಮಾತಾಡ್ತಾ ಇರೋದು. ನೋಡಿ, ನೀವು ನೋಡ್ಬೋದು ನಿಂದೆ ನಮ್ಮ ಪ್ರಾಜೆಕ್ಟ್ ನೇಮು ಶ್ರೀ ವಿಧಾತ್ರಿ ನೆಸ್ಟ್ ಅಂತ. ಪ್ರಾಪರ್ಟಿ ಇರೋದು ಬಂದು ಆರ್ ನಗರ್ ಅಂದರೆ ಇವಾಗ ಒನ್ ಆಫ್ ದಿ ಹಾಟ್ ಪ್ಲೇಸ್ ಆಗಿದೆ ಬೆಂಗಳೂರಲ್ಲಿ, ನಿಮ್ಗೆ ಗೊತ್ತಿರೋ ಪ್ರಕಾರ. ಆ್ಯಂಡ್ ಅಗೇನ್ ಈ ಲೊಕೇಶನ್ ಬಂದು ನೋಡಿ, ಇದು ಬೆಮೆಲ್ ಲೇಔಟ್ 5th ಸ್ಟೇಜ್ ಅಂತಾರೆ. ಆರ್ ನಗರಲ್ಲಿ ತುಂಬ ಪ್ರೀಮಿಯಂ ಲೊಕೇಶನ್, ರೆಸಿಡೆನ್ಷಿಯಲ್ ಲೊಕೇಶನ್ ಅಂದರೆ ಐಡಲ್ ಹೋಮ್ಸು. ಸೆಕೆಂಡ್ ಆಪ್ಷನ್ ಬೇಕು ಅಂದರೆ ಬೆಮೆಲ್ ಲೇಔಟು. ಸೊ ಅದೇ ಬೆಮೆಲ್ ಲೇಔಟಲ್ಲಿ ನೋಡಿ, ನೀವು ನೋಡ್ತಿರೋ ಪ್ರಾಜೆಕ್ಟು ನಮ್ಮದು ನಡೀತಾ ಇದೆ. ನೀವು ನೋಡ್ತಿರ್ಬೋದು, ಇದು 8300 ಸ್ಕ್ವೇರ್ ಫೀಟ್ ಓವರ್ ಆಲ್ ಲ್ಯಾಂಡ್ ಏರಿಯಾ. ಸೊ ನಾವೇ ಔಟ್ ರೇಟ್ಗೆ ತೊಗೊಂಡು ನಾವೇ ಕನ್ಸ್ಟ್ರಕ್ಷನ್ ಮಾಡಿರೋ ಪ್ಲೇಸ್ ಇದು. ಆಮೇಲೆ ಈ ಲ್ಯಾಂಡಲ್ಲಿ 2 ಬ್ಲಾಕ್ ಮಾಡಿದ್ದೀವಿ, ಎ ಬ್ಲಾಕು, ಬಿ ಬ್ಲಾಕು. ಸೊ ಫ್ರಂಟ್ ನೀವು ನೋಡ್ಬೋದು, ಲಿಫ್ಟ್ ಕಾಣ್ತಾ ಇದೆ, ಇದು ಎ ಬ್ಲಾಕ್ದು. ಬಿಫೋರ್ ದಟ್ ಅದರಿಂದ ಇರೋದು ಬಿ ಬ್ಲಾಕ್ದು ಲಿಫ್ಟು. ಸೊ ಆ್ಯಂಡ್ ಅಗೇನ್ ನೋಡಿ, ಇದು ರೋಡು. ಸೊ ಆಲ್ಮೋಸ್ಟ್ ನಿಮಗೆ 30 to 35 ಫೀಟ್ ಬರುತ್ತೆ. ಸೊ ಇಟ್ಸ್ ಪ್ಯೂರ್ಲಿ ರೆಸಿಡೆನ್ಷಿಯಲ್. ನೋಡ್ಬೋದು ನೀವು ಎಷ್ಟು ಪೀಸ್ಫುಲ್ ಆಗಿದೆ ಲೊಕೇಶನ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಏನು ನೀವು ನೋಡ್ತಾ ಇದ್ದೀರೋ, ಮಾರ್ನಿಂಗಿಂದ ಇವಾಗ ನಾವು ಮಾಡ್ತಿರೋ ವಿಡಿಯೋ ಟೈಮ್ ಮಾರ್ನಿಂಗು. ಸೊ ಟಿಲ್ ಈವ್ನಿಂಗ್, ಟಿಲ್ 10 o'clock ನೈಟ್ ಆದ್ರೂ ಇದೇ ಪೀಸ್ಫುಲ್ ಆಗಿರುತ್ತೆ. ಸೊ ಅನ್ನೆಸೆಸರಿ ವೆಹಿಕಲ್ಸ್ ಆಗಲಿ, ಅನ್ನೆಸೆಸರಿ ಪೀಪಲ್ಸ್ ಆಗಲಿ ಒಳಗಡೆ ಎಂಟ್ರಿ. ಇದು ಇಟ್ಸ್ ಕೈಂಡ್ ಆಫ್ ಇದು ಗೇಟೆಡ್ ಕಮ್ಯುನಿಟಿ ಥರ ಬರುತ್ತೆ ಸರ್ ನಿಮಗೆ ಲೇಔಟ್ ಇದು. ಸೊ ಹಾಗಾಗಿ ಈ ಲೊಕೇಶನಲ್ಲಿ ಇಂಥ ಲೊಕೇಶನ್ನೇ ಬೇಕು ಅಂತ ತುಂಬ ವೀಕ್ಷಕರು ಕೇಳ್ತಾರೆ. ಸೊ ಹಾಗಾಗಿ ನಾನು ಹೇಳ್ತಾ ಇರೋದು, ಈ ಥರ ಲೊಕೇಶನಲ್ಲಿ ಒಂದು ಫ್ಲ್ಯಾಟ್ ಇರಲಿ ಅಂತ ಕೇಳೋರು ತುಂಬ ಜನ ಇದ್ದಾರೆ. ಇವತ್ತು N9 ವಿಡಿಯೋ ಮೂಲಕ ಇದೊಂದು ವಿಡಿಯೋ ಲಾಂಚ್ ಮಾಡ್ತಾ ಇದ್ದೀವಿ. ಕೆಲವೇ ಫ್ಲ್ಯಾಟ್ ಇದೆ, ಆಲ್ರೆಡಿ 20 ಫ್ಲ್ಯಾಟಲ್ಲಿ ಒಂದು 14-15 ಬುಕ್ ಆಗಿದೆ, ಇನ್ನೊಂದು 4-5 ಇದೆ. ಸೊ ನೋಡಿ, ಇಂಟ್ರೆಸ್ಟ್ ಇದ್ದರು ದಯವಿಟ್ಟು ನನ್ನ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇರುತ್ತೆ, ನೀವು ಯಾವ ಟೈಮ್ ಆದರೂ ಕಾಲ್ ಮಾಡ್ಬೋದು. ಬನ್ನಿ ಒಳಗಡೆ ಹೋಗೋಣ. ಸೊ ನೀವು ನೋಡ್ತಿರೋದು ಇದು ಪಾರ್ಕಿಂಗು. ಸೊ ಎಲ್ಲ ಕೆಲಸ ಆಗಿದೆ, ಜಸ್ಟ್ ಪಾರ್ಕಿಂಗ್ ಟೈಲ್ಸು ವಿತ್ ಕೇಬಲ್ ಕನೆಕ್ಟಿವಿಟಿ ಮಾಡಿದ್ರೆ ಕಸ್ಟಮರ್ಗೆ ಆಕ್ಯುಪೈ ಮಾಡೋಕ್ಕೆ ನಾವು ಆಲ್ರೆಡಿ ಮಾತಾಡಿದ್ದೀವಿ. ಸೊ ದೆಲ್ ಆಕ್ಯುಪೈ ಆಫ್ಟರ್ ಇಂಟೀರಿಯರ್ ಇನ್ನೊಂದು 1.5-2 months ಅವ್ರು ಆಕ್ಯುಪೈ ಮಾಡ್ತಾರೆ. ಸೊ ಇದು ಎ ಬ್ಲಾಕು ಲಿಫ್ಟು. ನಾನು ಹೇಳ್ದಂಗೆ ಅದು ಎ ಬ್ಲಾಕ್ಗೆ ಸಪ್ರೇಟ್ ಲಿಫ್ಟ್ ಬರುತ್ತೆ. ಸೊ ಎ ಬ್ಲಾಕ್ ಸಪ್ರೇಟ್ ಸಂಪ್ ಬರುತ್ತೆ, ಎ ಬ್ಲಾಕ್ ಸಪ್ರೇಟು ನಿಮಗೆ ಕಾವೇರಿ ಕನೆಕ್ಷನ್ ಬರುತ್ತೆ. ಸೊ 2 ಆಲ್ರೆಡಿ ಬೋರ್ವೆಲ್ ಇದೆ. ಎ ಬ್ಲಾಕ್ಗೆ ಸಪ್ರೇಟ್ ಇದೆ, ಬಿ ಬ್ಲಾಕ್ಗೆ ಸಪ್ರೇಟ್ ಇದೆ. ನೋಡಿ, ಇದು ಬಿ ಬ್ಲಾಕ್ ಇದು. ಸೊ ಬಿ ಬ್ಲಾಕ್ ಪಾರ್ಕಿಂಗು ನೋಡಿ, ಒಂದು ಬಿಲ್ಡಿಂಗ್ ನಾವು 5 feet ಗ್ಯಾಪ್ ಇದೆ. ಸೊ ವೆಂಟಿಲೇಷನ್ಗೆ ಅಂತಲೇ ಎಸ್ಪೆಷಲಿ ನಾವು ಫ್ಲೋರ್ ಪ್ಲಾನಿಂಗ್ ಆಗಲಿ, ಆರ್ಕಿಟೆಕ್ಟ್ ಡಿಸೈನ್ ಆಗಲಿ ಮಾಡಿಸಿದ್ದೀವಿ. ಸರ್ ಇದು ಎ ಬ್ಲಾಕ್ಗೆ ಸ್ಟೇರ್ ಕೇಸು. ಸೊ ನೋಡಿ, ಎಲ್ಲ ಗ್ರಾನೈಟು, ಇಲ್ಲಿ SS ರೈಲಿಂಗ್ಸ್ ಬರುತ್ತೆ. ಸೊ ನೆಕ್ಸ್ಟ್ 1 week ಅದೆಲ್ಲ ಕಂಪ್ಲೀಟ್ ಆಗುತ್ತೆ. ನೋಡಿ, ಎ ಬ್ಲಾಕು ಇದು ನಾವು ಹೋಗ್ತಾ ಇರೋದು ಸ್ಟೇರ್ ಕೇಸು. ಎ ಬ್ಲಾಕಲ್ಲಿ 1 floor ನಿಮಗೆ 3 ಮನೆ ಬರುತ್ತೆ ಸರ್. ಸೊ 3 ಲಕ್ಸುರಿ ಪ್ರೀಮಿಯಂ 3 BHK ಮನೆ, 1380 ಸ್ಕ್ವೇರ್ ಫೀಟ್ ಫ್ಲಾಟ್ ಇದು ಎ ಬ್ಲಾಕಲ್ಲಿ. ಆಮೇಲೆ ನೋಡಿ ವೀಕ್ಷಕರೇ, ನೀವು ನೋಡ್ಬೋದು ಅಲ್ಲಿ ಅದು YGR ಮಾಲು. ಸೊ RNRದಲ್ಲಿ ಅದು ಒನ್ ಆಫ್ ದಿ ಫೇಮಸ್ ಮಾಲು, ಮಲ್ಟಿಪ್ಲೆಕ್ಸ್ ಇದೆ, ಆಮೇಲೆ ಸ್ಟಾರ್ ಬಜಾರ್ ಇದೆ. ಸೊ ಇದು ಬಂದು ನಿಮಗೆ ರಾಷ್ಟ್ರೋತ್ತನ ಹಾಸ್ಪಿಟ್ಲು. ಸೊ 24/7 ಮೆಡಿಕಲ್ ಫೆಸಿಲಿಟಿ ಇರುತ್ತೆ ನಿಮಗೆ. ಸೊ ನೋಡಿ, ಇದು 1380 ಸ್ಕ್ವೇರ್ ಫೀಟು ಈಸ್ಟ್ ಫೇಸಿಂಗ್. ಒಳಗಡೆ ಬರ್ಬೋದು ನೀವು. ಸೊ ಇದು ನೋಡ್ಬೋದು ನೀವು, ಲೀವಿಂಗ್ ಏರಿಯಾ ಇದು ತುಂಬ ಸ್ಪೇಷಿಯಸ್ ಆಗಿದೆ. ಸೊ ಲೀವಿಂಗ್ ಏರಿಯಾ, ಅಗ್ನಿ ಮೂಲೆಯಲ್ಲಿ ನಿಮಗೆ ಕಿಚನ್ ಬರುತ್ತೆ. ನೋಡಿ, ಇದು ಕಿಚನ್ನು ತುಂಬ ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ಅಗೇನ್ ನೀವು ನೋಡ್ಬೋದು, ಇದು ಯುಟಿಲಿಟಿ, ವಾಷಿಂಗ್ ಮಿಷಿನ್ ಪಾಯಿಂಟ್ ಬರುತ್ತೆ. ಆಮೇಲೆ ನೋಡಿ ಸರ್, ಇದು ಇನ್ನೊಂದು
ನಾವು ವಾಲ್ ಟು ವಾಲ್ ಅಂದ್ರೆ ಕಾಮನ್ ವಾಲ್ ಅಂತೂ ಕಾನ್ಸೆಪ್ಟ್ ನಾವು ಯಾವುದು ಮಾಡೋದಿಲ್ಲ. ಅದರಲ್ಲೂ ಇದು ಎಸ್ಪೆಷಲಿ ಏನಂದ್ರೆ, ಸೊ ಒಂದು ವಾಲಿಂದ ಇನ್ನೊಂದು ವಾಲ್ಗೆ ಅಪ್ ಟು 5 ಫೀಟ್ ಗ್ಯಾಪ್ ಇದೆ ಸರ್. ಸೊ ಅಲ್ಟಿಮೇಟ್ ಆಗಿ ಏನಂದ್ರೆ ನಾವು ಪ್ರೀಮಿಯಂ ಆಗಿ ಕಸ್ಟಮರ್ಗೆ ಮನೆ ಕೊಡಬೇಕು ಅನ್ನೋದೊಂದೇ ಉದ್ದೇಶ. ಸೊ ಈ ತರ ಮಾಡಿದಾಗ ಏನಾಗುತ್ತೆ, ಇಂಡಿಪೆಂಡೆಂಟ್ ಹೌಸ್ ನೀವು ನೋಡ್ಬೋದು, 30, 40, 40, 60 ಒಂದೊಂದು ಮನೆ ಮಾಡ್ತಾರೆ, ಅದು ಇಂಡಿಪೆಂಡೆಂಟ್ ಆಗಿರುತ್ತೆ. ಸೊ ಅದೇ ಕಾನ್ಸೆಪ್ಟ್ ನಾವು ಇಲ್ಲಿ ಅಡಾಪ್ಟ್ ಮಾಡ್ಕೊಂಡಿದೀವಿ. ಈ ಮನೆ ಇದು ಫ್ಲಾಟ್ ಅನ್ನೋದಕ್ಕಿಂತ ಮನೆ ಅನ್ಬೋದು. ಸೊ ಮನೆ ನಿಮ್ಗೆ ಇಂಡಿಪೆಂಡೆಂಟ್ ಆಗಿರ್ಲಿ ಅಂತ ಈ ತರ ಒಂದು ನಾವು 4 ಫೀಟ್ 5 ಫೀಟ್ ಬಿಟ್ಟು ನಾವು ಕನ್ಸ್ಟ್ರಕ್ಷನ್ ಮಾಡಿದೀವಿ. ಅಂದ್ರೆ ತುಂಬಾ ಜನ ಅಷ್ಟು ಬಿಡೋದಿಲ್ಲ, ಯಾಕಂದ್ರೆ ಎಲ್ಲ ಒಂದೊಂದು ಸ್ಕ್ವೇರ್ ಫೀಟ್ ಕೂಡ ನಮ್ಗೆ ಚಾರ್ಜ್ ಆಗುತ್ತೆ ಸರ್. ಸೊ ಹಾಗಾಗಿ ತುಂಬಾ ಜನ ಅಷ್ಟೊಂದು ಬಿಡೋದಿಲ್ಲ ಸ್ಪೇಸ್. ನಾವು ಸ್ಟಿಲ್ ಏನಂದ್ರೆ ಪ್ರೀಮಿಯಂ ಆಗಿ ಬರಲಿ ಅನ್ನೋ ಒಂದೇ ಉದ್ದೇಶಕ್ಕೆ ಸ್ಪೇಷಿಯಸ್ ಆಗಿ ಬರೋಣ, ಇದು ಪ್ರೀಮಿಯಂ ಆಗಿ ಲಕ್ಸುರಿ ಆಗಿರ್ಲಿ ಅನ್ನೋ ಒಂದೇ ಉದ್ದೇಶಕ್ಕೆ ನಾವು ಅಷ್ಟು ಬಿಟ್ಟಿರೋದು. ಇದು ನೋಡ್ಬೋದು, ಇದು ಡೈನಿಂಗ್ ಸ್ಪೇಸು. ಅಂಡ್ ಅಗೇನ್ ನೋಡಿ, ಇದು ಮೊದಲನೇ ರೂಮು. ವೆಂಟಿಲೇಷನ್ ಎಲ್ಲ ನಿಮಗೆ ತುಂಬಾ ಚೆನ್ನಾಗಿದೆ. ಸೊ ವೆಂಟಿಲೇಷನ್ ನಿಮ್ಮ ಬಗ್ಗೆ ಮಾತಾಡೋ ಥರನೇ ಆಪ್ಷನ್ ಇಲ್ಲ, ಯಾಕಂದ್ರೆ ಹಿಂದೆ ಮುಂದೆ ಎಲ್ಲ ತುಂಬಾ ಖಾಲಿ ಜಾಗ ಇದೆ. ಅಂಡ್ ಅಗೇನ್ ನಾವು ಕೂಡ ಸುತ್ತಲೂ 5 ಅಡಿ 6 ಅಡಿ ಜಾಗ ಬಿಟ್ಟಿದ್ದೀವಿ, ವೆಂಟಿಲೇಷನ್ ಏನೇ ಪ್ರಾಬ್ಲಮ್ ಬರೋಲ್ಲ. ಈ ಸೆಕೆಂಡ್ ರೂಮು ಬಾಲ್ಕನಿ ಸರ್. ಇದು ನಿಮಗೆ ನೋಡ್ಬೋದು, ಬಾಲ್ಕನಿ ಎಲ್ಲ ವುಡನ್ ಟೈಲ್ಸ್ ಹಾಕಿದ್ದೀವಿ. ನಿಮಗೆ ವ್ಯೂ ಕೂಡ ಇಲ್ಲಿಂದ ತುಂಬಾ ಚೆನ್ನಾಗಿದೆ. ಅಲ್ಲಿ ಮಾಲು, ಹಾಸ್ಪಿಟ್ಲು, ಡಬಲ್ ರೋಡು, ಇಲ್ಲಿಂದ ನಿಮಗೆ ಆರ್ಚ್ಗೆ ಆಲ್ಮೋಸ್ಟ್ ನಿಮಗೆ 1.8 ಕಿಲೋಮೀಟರ್ ಆಗುತ್ತೆ ಸರ್. ಆರ್ಚ್ಗೆ ಮೆಟ್ರೋ ಸ್ಟೇಷನ್ಗೆ 1.8 ಕಿಲೋಮೀಟರ್ ಆಗುತ್ತೆ. ಸೊ ಇದು ಸೆಕೆಂಡ್ ರೂಮು. ಇದು ನೋಡಿ, ಇದು ಕಾಮನ್ ಟಾಯ್ಲೆಟ್ ಸರ್. ಸೊ ಕಾಮನ್ ಟಾಯ್ಲೆಟು ಎಲ್ಲ ಟೈಲ್ ಕೆಲಸ ಎಲ್ಲ ಆಗಿದೆ, ನೀವು ನೋಡ್ಬೋದು. ಫಿಟ್ಟಿಂಗ್ಸ್ ಎಲ್ಲ, ಸೊ ನೀವು ನೋಡ್ಬೋದು, ಇದು ಮಿಕ್ಚರ್ ಅಂತಾರೆ, ಹಾಟ್ ಅಂಡ್ ಕೋಲ್ಡ್ ವಾಟರ್ ಫಿಟ್ಟಿಂಗ್ಸ್. ಇದು ಟಾಯ್ಲೆಟ್ ಇದೆಲ್ಲ ನಾವು ಈ ಫಿಟ್ಟಿಂಗ್ಸ್ ಎಲ್ಲ ಆಲ್ಮೋಸ್ಟ್ ಹೈ ರೈಸ್ ಅಪಾರ್ಟ್ಮೆಂಟ್ಗೆ ಯೂಸ್ ಮಾಡ್ತಾರೆ. ಈ ಲೋ ರೈಸ್ಗೆಲ್ಲ ನಾರ್ಮಲ್ ಎಕ್ವಿಪ್ಮೆಂಟ್ ಆಗ್ತಾರೆ. ನಾವು ಹೈ ರೈಸ್ ಅಪಾರ್ಟ್ಮೆಂಟ್ಗೆ ಏನೇನು ಮೆಟೀರಿಯಲ್ ಯೂಸ್ ಮಾಡ್ತಾರೋ ಪ್ರತಿಯೊಂದು ಮೆಟೀರಿಯಲ್ ನಾವು ಅದೇ ಯೂಸ್ ಮಾಡಿದ್ದೀವಿ ಸರ್. ಪ್ರತಿಯೊಂದು ನಮ್ಮ ಪ್ರಾಜೆಕ್ಟ್ ಅಲ್ಲಿ ಯಾವುದೇ ತರ ಲೋಕಲ್ ಮೆಟೀರಿಯಲ್ ಆಗಲಿ ಲೋಕಲ್ ಐಟಮ್ ಆಗಲಿ ಯೂಸ್ ಮಾಡಲ್ಲ. ಎಲ್ಲ ಹೈ ರೈಸ್ಗೆ ಒಂದು ಸ್ಟ್ಯಾಂಡರ್ಡ್ ಕ್ವಾಲಿಟಿ ಇರುತ್ತೆ. ಹೈ ರೈಸ್ ಅಪಾರ್ಟ್ಮೆಂಟ್ ಅಂದ್ರೆ ಒಂದು 12 ಫ್ಲೋರ್ 20 ಫ್ಲೋರ್ಗೆ ಅದಕ್ಕೆ ಆಗಿದ್ದು ಒಂದು ಸ್ಟ್ಯಾಂಡರ್ಡ್ ಕ್ವಾಲಿಟಿ ಇದು ಮೆಟೀರಿಯಲ್ಸ್ ಇರುತ್ತೆ. ಅಂತ ಮೆಟೀರಿಯಲ್ಸ್ ನಾವು ಸಜೆಸ್ಟ್ ಮಾಡ್ತೀವಿ, ನಾವು ಅದೇ ಮೆಟೀರಿಯಲ್ಸ್ ನಾವು ಯೂಸ್ ಮಾಡ್ತೀವಿ. ಕಸ್ಟಮರ್ಗೆ ಏನಂದ್ರೆ ಪ್ರೀಮಿಯಂ ಆಗಿರ್ಬೇಕು ಅನ್ನೋ ಒಂದೇ ಉದ್ದೇಶ. ಇದು ನೋಡಿ, ಮಾಸ್ಟರ್ ಬೆಡ್ರೂಮು. ನೀವು ನೋಡ್ಬೋದು, ಮಾಸ್ಟರ್ ಬೆಡ್ರೂಮು. ಇದಕ್ಕೆ ಅಟ್ಯಾಚ್ ಟಾಯ್ಲೆಟ್ ಬರುತ್ತೆ ನೋಡಿ, ಇದು ಅಟ್ಯಾಚ್ ಟಾಯ್ಲೆಟ್. ಸೊ ಅಂಡ್ ಅಗೇನ್ ಇದು ನೀವು ನೋಡ್ಬೋದು, ನೀವು ವಾರ್ಡ್ರೂಪ್ ಸರ್. ಇದು ವಾಕಿನ್ ವಾರ್ಡ್ರೂಪ್ ಅಂತಾರೆ, ಹೊಸ ಕಾನ್ಸೆಪ್ಟ್ ಇದು. ಸೊ ಸ್ನಾನ ಮಾಡ್ಕೊಂಡು ಡ್ರೆಸ್ಸಿಂಗ್ ಮಾಡ್ಕೊಂಡು ಔಟ್ಸೈಡ್ ಬರೋ ಥರ. ಸೊ ನೀವೇನು ನೋಡಿದ್ರೆ ಇದು 3 ಬೆಡ್ರೂಮು, 3 ಬೆಡ್ರೂಮ್ ಹೌಸು, 1380 ಸ್ಕ್ವೇರ್ ಫೀಟ್ ಸರ್. 1380 ಸ್ಕ್ವೇರ್ ಫೀಟ್ ಆಗುತ್ತೆ. ಅಂಡ್ ನಾವು ಇದು ರೇಟ್ ಕೋಟ್ ಮಾಡ್ತಾ ಇದ್ದೀವಿ 1.4 ರೇಟ್ ಕೋಟ್ ಮಾಡ್ತಾ ಇದ್ದೀವಿ. ಸೊ ಅಂಡ್ ಅಗೇನ್ ಇದರಲ್ಲಿ ಆಲ್ ಇನ್ಕ್ಲೂಡ್ ಫಿಟ್ಟಿಂಗ್ಸ್ ಆಗಲಿ, ಐ ಮೀನ್ ಟೈಲ್ಸ್ ಆಗಲಿ, ಕಿಚನ್ ಫಿಟ್ಟಿಂಗ್ಸ್ ಆಗಲಿ, ಬಾತ್ರೂಮ್ ಫಿಟ್ಟಿಂಗ್ಸ್ ಆಗಲಿ ಎಲ್ಲ ನಮ್ಮದೇ ಇರುತ್ತೆ. ಸೊ ಮೈನ್ ಡೋರ್ಸು ಟೀಕ್ ಬರುತ್ತೆ, ಆಮೇಲೆ ರೂಮ್ ಡೋರ್ಸ್ ಎಲ್ಲ ಫ್ಲೆಶ್ ಬರುತ್ತೆ, ಬಾತ್ರೂಮ್ ಡೋರ್ಸು ಪ್ರತಿಯೊಂದು ನಮ್ಮದೇ ಇರುತ್ತೆ. ಅಂದರೆ ಇಂಟೀರಿಯರ್ ಮಾತ್ರ ಬರೋರು ಅವ್ರಿಗೆ ಹೆಂಗೆ ಬೇಕೋ ಆ ಡಿಸೈನ್ ಪ್ರಕಾರ ಇಂಟೀರಿಯರ್ ಮಾಡಿಸ್ಕೊಳ್ಬೋದು. ನೋಡಿ, ಇನ್ನು ಕೆಲವು ಫ್ಲಾಟ್ ಇದೆ ವೀಕ್ಷಕರೇ, ದಯವಿಟ್ಟು ಇಂಥ ಲೊಕೇಶನಲ್ಲಿ, ಎಸ್ಪೆಷಲಿ RR ನಗರ, ಬೆಮ್ಮೆಲ್ ಲೇಔಟ್ ಅಂತ ಲೊಕೇಶನಲ್ಲಿ ಫ್ಲಾಟ್ ಬೇಕು ಅಂತ ತುಂಬಾ ಜನ ಕೇಳ್ತಾರೆ. ಸೊ ಅದ್ರಲ್ಲಿ ನೀವು ಯಾರು ಇದ್ರೆ, ಯಾಕಂದ್ರೆ ಈ ತರ ಲೊಕೇಶನ್ ಅಲ್ಟಿಮೇಟ್ಲಿ ಸಿಗೋದು ತುಂಬಾ ಕಷ್ಟ ಇದೆ. ಸೊ ದಯವಿಟ್ಟು ನೋಡಿ, ಇಷ್ಟ ಆದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇರುತ್ತೆ, ಫೋನ್ ಮಾಡಿ. ಯಾವುದೇ ಟೈಮ್ ಪರವಾಗಿಲ್ಲ, ಫೋನ್ ಮಾಡಿ. NI ಬಂದಿದ್ದೀನಿ ಅಂದರೆ ನಾವು ಅವ್ರಿಗೆ ಇಮಿಡಿಯೇಟ್ 1% ಡಿಸ್ಕೌಂಟ್ ಕೊಡ್ತೀವಿ. ಇನ್ನೂ ಬೆಟರ್ ಆಗಿ ನೆಗೋಷಿಯೇಟ್ ಮಾಡಿ ಡೀಲ್ ಕ್ಲೋಸ್ ಮಾಡಿಕೊಡ್ತೀವಿ. ಕೆಲವು ಫ್ಲಾಟ್ ಇದೆ, ತುಂಬಾ ಪ್ರೀಮಿಯಂ ಲೊಕೇಶನ್. ಅಗೇನ್ ನಾನು ಒತ್ತಿ ಏನಕ್ಕೆ ಹೇಳ್ತೀನಿ ಅಂದರೆ, ಲೊಕೇಶನ್ ಆ ಥರ ಇದೆ ನಮಗೆ. ಸೊ ದಯವಿಟ್ಟು ವಿಸಿಟ್ ಮಾಡಿ, ಫೋನ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ.